ಎಸ್, ಇದೀಗ ಕರಾವಳಿ ಟ್ರೈಲರ್ ರಿಲೀಸ್ ಆಗಿರುವಂಥದ್ದು. ಈ ಒಂದು ಕರಾವಳಿ ಟೀಸರ್ನಲ್ಲಿ ಜೊತೆಗೆ ಚಿತ್ರದಲ್ಲಿ ಅದ್ಭುತವಾಗಿ ಕಾಣಿಸಿಕೊಂಡಿರುವಂಥದ್ದು ಮಿತ್ರ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್, ಟ್ರೈಲರ್ನಲ್ಲಿ ತುಂಬಾ ಮಸ್ತಾಗಿ ಕಾಣಿಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ಮೇಡಮ್. ಸರ್, ಏನು ಪಾತ್ರ ಸರ್ ಈ ಒಂದು ಚಿತ್ರದಲ್ಲಿ? ನನಗೆ ಈಗ ಡೈರೆಕ್ಟ್ರು ಭಾಳ ನಮ್ಮ ಮಾರ್ಕೆಟಿಂಗ್ ಟೀಮ್ ಏನಿದೆ ಭಾಳ ಪಕ್ಕ ಹಿಡಿದ್ದಾರೆ. ಸಿನಿಮಾ ರಿಲೀಸ್ ಆಗೋ ತನಕ ಪಾತ್ರದ ಬಗ್ಗೆ ಯಾವುದೇ ಹಿಂಟನ್ನು ಕೊಡಬಾರ್ದು. ಒಂದು ವಿಶೇಷವಾದ ಪಾತ್ರ, ಎರಡು ಜನರೇಷನ್ನ ಒಂದು ಮಾಡುವಂಥ ಒಂದು ಪಾತ್ರ. ಯಂಗ್ ಲುಕ್ಕಲ್ಲೂ ಕಾಣಿಸ್ತೀನಿ, ಸ್ವಲ್ಪ ಏಜ್ ಲುಕ್ಕಲ್ಲೂ ಕಾಣಿಸ್ತೀನಿ. ತುಂಬ ಜಾಸ್ತಿ ಹೊತ್ತು ಸ್ಕ್ರೀನಲ್ಲಿ ಇರುವಂಥ ಒಂದು ಪಾತ್ರ. ಸಿನಿಮಾ ಮುಗಿದ ಮೇಲೂ ಮನಸ್ಸಿಗೆ ಉಳಿಯುವಂಥ ಪಾತ್ರ, ಮನೆಗೆ ಕರ್ಕೊಂಡು ಹೋಗುವಂಥ ಪಾತ್ರ. ಓಕೆ ಸರ್, ನೀವು ಕೂಡ ಕರಾವಳಿ ಭಾಗದಲ್ಲಿ ಓದಿದ್ದು ಮತ್ತು ಬೆಳೆದಿದ್ದು ಕೂಡ ಅಂತ ನೀವು ಹೇಳಿದ್ರಿ. ನೀವು ಕಂಬಳ ನೋಡೋದಕ್ಕೆ ಹೋಗ್ತಿದ್ರಾ ಅಥವಾ ಹೇಗಿತ್ತು ಸರ್ ಆ ಕಂಬಳ ನೋಡಿದಾಗ ಆ ದಿನಗಳಲ್ಲಿ ಮತ್ತು ಈಗ ಸಿನಿಮಾದಲ್ಲಿ ನೋಡಿದ ಕಂಬಳಗೂ ಎಷ್ಟು ಡಿಫ್ರೆನ್ಸ್ ಇದೆ? ಈ ಕಂಬಳ, ಭೂತದ ಕೋಲ, ಅಲ್ಲಿಯ ಜಾನಪದ ಇದೆಲ್ಲವೂ ಕೂಡ ನಮ್ಮ ಪಾರ್ಟ್ ಆಫ್ ಲೈಫ್. ಅಲ್ಲಿ ಮಂಗಳೂರಿನವರು ಅಥವಾ ಕರಾವಳಿಯವರು ಅಂತ ಹೇಳಿದ ತಕ್ಷಣ ಕೋಲ ನೋಡದೆ ಇರಿದವರು ಯಾರೂ ಇಲ್ಲವೇ ಇಲ್ಲ, ಅಥವಾ ಯಕ್ಷಗಾನ ನೋಡದೇ ಇರೋರು ಯಾರೂ ಇಲ್ಲವೇ ಇಲ್ಲ, ಕಂಬಳವನ್ನು ಅನುಭವಿಸಿದವರು ಬೇರೆ ಯಾರೂ ಇಲ್ಲವೇ ಇಲ್ಲ. ಸಣ್ಣ ವಯಸ್ಸಿನಲ್ಲೂ ಕೂಡ ಆ ಕೆಸರುಗದ್ದೆ, ಕಂಬಳ, ಕೋಣ ಎಲ್ಲವನ್ನು ಕೂಡ ಭಾಳ ನೋಡ್ಕೊಂಡು ಬಂದಂಥವ್ರು. ಆದರೆ ಕಂಬಳದೊಳಗೆ ಈ ರೀತಿ ಒಂದು ತಳ್ಳುರಿ ಇದೆ, ಒಂದು ಹೋರಾಟ ಇದೆ, ಸ್ಪರ್ಧಾತ್ಮಕವಾಗಿ ಒಂದು ವಿಚಾರಗಳಿದೆ, ಒಂದು ಪ್ರತಿಷ್ಠೆ ಇದೆ, ಒಂದು ಕುರ್ಚಿ ಇದೆ. ಇದೆಲ್ಲವೂ ಕೂಡ ಗೊತ್ತಾಗಿದ್ದು ಸಿನಿಮಾದ ಮೂಲಕ. ಒಂದು ಅದ್ಭುತವಾದಂಥ ಮನರಂಜನಾತ್ಮಕವಾಗಿರುವಂಥ ಒಂದು ಭಾವನಾತ್ಮಕವಾಗಿರುವಂಥ ಒಂದು ಸಿನಿಮಾನ ಗುರುದತ್ ಗಾಣಿಗೆ ಅವರು ಕೊಟ್ಟಿದ್ದಾರೆ. ಖಂಡಿತ ಜನರಿಗೆ ಇಷ್ಟ ಆಗುತ್ತೆ. ಸರ್, ಕಂಬಳ ಅಂತಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಅದೃಷ್ಟ ಸಂಕೇತ. ಯಾಕಂತಂದರೆ ಕಾಂತಾರ ತುಂಬಾ ಸೂಪರ್ ಡೂಪರ್ ಆಗಿ ಹಿಟ್ಟಾಯಿತು. ಈಗ ಇದೇ ಟ್ರೈಲರ್ನಲ್ಲೂ ಕೂಡ ಕಂಬಳ ಬಂದಿರುವಂಥದ್ದು. ಚಿತ್ರ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಏನು ಹೇಳ್ತೀರಾ ಸರ್ ಈ ಒಂದು ಬಗ್ಗೆ? ಕಾಂತಾರದಲ್ಲಿ ಕಂಬಳ ಅನ್ನೋದೊಂದು ಗ್ಲಿಮ್ಸ್ ಅಷ್ಟೇ. ಆ ಗ್ಲಿಮ್ಸೇ ಇಡೀ ಸಿನಿಮಾದಲ್ಲಿ ಕಂಬಳನೇ. ಈ ಕರಾವಳಿಯಲ್ಲಿ ಇಡೀ ಸಿನಿಮಾ ಕಂಬಳ ಬೇಸ್ಡ್ ಆಗಿದೆ. ಮನೋರಂಜನೆ ಇದೆ, ಖುಷಿ ಇದೆ. ಜನ ಇದನ್ನು ಖಂಡಿತ ಇಷ್ಟಪಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಜನಪದ, ನಮ್ಮ ಮಣ್ಣಿನ ಕತೆ ಬೇರೆ ಭಾಷೆಯವರು, ಬೇರೆ ದೇಶದವರು ಕೂಡ ಇದನ್ನು ನೋಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ ಸರ್, ಎಲ್ಲೋ ಒಂದು ಕಡೆ ಟೀಸರ್ನ ಗಮನಿಸ್ತಾ ಹೋಗೋದಾದರೆ ನೀವು ಪ್ರಜ್ವಲ್ ಅವ್ರ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಅನ್ನುವಂಥದ್ದೊಂದು ಅನ್ನಿಸ್ತಾ ಇದೆ. ತಂದೆ ಮಗನ ಪಾತ್ರ ಇದೆಯಾ ಅಥವಾ ಹೇಗೆ? ಅಲ್ಲ, ನಾನು ಆಗಲೇ ಹೇಳಿದಾಗೆ ನಮ್ಮ ನಿರ್ದೇಶಕರು ಭಾಳ ಸರಿಯಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪಾತ್ರದ ಗುಟ್ಟನ್ನು ಬಿಟ್ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪಾತ್ರ ಈ ಸಿನಿಮಾದಲ್ಲಿ, ಭಾಳ ಪ್ರಮುಖವಾದಂಥ ಪಾತ್ರ. ನನ್ನ ಪಾತ್ರವನ್ನು ಬಿಟ್ಟು ಸಿನಿಮಾನ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಆ ರೀತಿಯ ಪಾತ್ರ. ಸಿನಿಮಾ ಆದಮೇಲೆ ಖಂಡಿತ ನಾನು ನಿಮ್ಮ ಚಾನಲ್ಗೆ ಬಂದು ಈ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಓಕೆ ಸರ್, ಈ ಒಂದು ಸಿನಿಮಾದಿಂದ ಯುವಕರಿಗೆ ಪ್ರೇರಣೆ ಆಗುವಂತಹ ಅಂಶ ಏನಿದೆ ಸರ್ ಈ ಚಿತ್ರದಲ್ಲಿ? ಸ್ಪರ್ಧೆ, ಸ್ಪೋರ್ಟ್ಸ್, ಆಮೇಲೆ ನಮ್ಮ ಸಂಸ್ಕೃತಿ, ಮರೆತು ಹೋಗುತ್ತಾ ಇರುವಂಥ ಸಂಸ್ಕೃತಿ. ಕಂಬಳವೇ ಗೊತ್ತಿಲ್ಲದಂಥ, ಅಲ್ಲಿ ಜಾನಪದ ಗೊತ್ತಿಲ್ಲದ ಜನರಿಗೆ ಅದು ನೋಡುವಂಥ ಸಂಸ್ಕೃತಿ. ನೋಡಿ, ಒಂದು ಕಾಂತಾರ ಬಂದು ಭೂತದ ಕೋಲ ಎನ್ನುವಂಥ ವಿಶ್ವಕ್ಕೆ ಗೊತ್ತಾಗುತ್ತೆ, ನಮ್ಮ ಸಂಸ್ಕೃತಿ ಜನರಿಗೆ ಗೊತ್ತಾಗುತ್ತೆ. ಇದರ ಮೂಲಕ, ಕರಾವಳಿ ಮೂಲಕ ಕಂಬಳ ಪ್ರಪಂಚ ಏನು ಅಂತ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಈಗ ಒಂದು ಸಣ್ಣ ಮಾತುಕತೆ ನಡೀತಾ ಇದೆ. ದಸರಾದಲ್ಲಿ ಕಂಬಳ ಬೇಕು ಬೇಡ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಹೌದು, ಚರ್ಚೆ ನಡೀತಾ ಇದೆ. ಕಂಬಳ ಈಗ ಮೇನ್ ಸ್ಟ್ರೀಮಲ್ಲಿದೆ. ಬೆಂಗಳೂರಲ್ಲಿ ಕಂಬಳ ಅದ್ಭುತವಾಗಿ ಮಾಡಿದರು. ವಾಟರ್ ನಾಗರಾಜ್ ಅವರು ಹೇಳಿದರು, ಇಲ್ಲ ಮೈಸೂರಲ್ಲೇ ಇರಲಿ ಬೇಡ, ಮಂಗಳೂರಲ್ಲೇ ಇರಲಿ, ಮೈಸೂರಿಗೆ ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲ ಭಾಳ ಈಗ ಆಲ್ರೆಡಿ ಕಂಬಳ ಅನ್ನೋದು ಹಾಟ್ ಡಿಸ್ಕಷನ್ ಆಗಿರುವಂಥ ವಿಚಾರ. ಈಗ ಹಾಟ್ ಡಿಸ್ಕಷನ್ ಮಧ್ಯದಲ್ಲಿ ಕರಾವಳಿ ಬರ್ತಾ ಇರೋದು, ಕರಾವಳಿಯಲ್ಲಿ ಕಂಬಳ ಇರೋದು ಭಾಳ ಉತ್ಸುಕವಾಗಿದ್ದೀನಿ, ಭಾಳ ಖುಷಿಯಾಗಿದ್ದೀನಿ. ಸರ್, ಪ್ರಜ್ವಲ್ ಅವರ ಅಭಿಮಾನಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಈ ಕುರಿತಾಗಿ ಏನು ಮಾತನಾಡ್ತೀರಿ ಸರ್? ಅಂದರೆ ಎಲ್ಲೋ ಒಂದು ಕಡೆಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಹೇಳಿದರು, ಈ ರೀತಿಯಾಗಿ ಒಂದಷ್ಟು ಫ್ಯಾನ್ಸ್ಗಳಿಂದ ನಮ್ಮ ಕನ್ನಡ ಚಿತ್ರರಂಗ ಸ್ವಲ್ಪ ಹಿಂದೆ ಆಗ್ತಾ ಇದೆ ಅನ್ನುವಂಥದ್ದು. ಏನು ಹೇಳ್ತೀರಾ ಸರ್? ಪ್ರಜ್ವಲ್ ಅವರು ನನಗೆ ತುಂಬ ಆತ್ಮೀಯ ಸ್ನೇಹಿತರು. ಸಿನಿಮಾ, ಈ ಕರಾವಳಿ ಸಿನಿಮಾದಿಂದಲ್ಲ, ಇದಕ್ಕೂ ಮುಂಚೆ ಕೂಡ ಅವ್ರ ಜೊತೆ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಸಿನಿಮಾ ಬಿಟ್ಟು ನನಗೆ ಭಾಳ ವೈಯಕ್ತಿಕವಾಗಿ ನನ್ನ ಫ್ಯಾಮಿಲಿ ಸ್ನೇಹಿತರಾಗಿರುವಂಥವ್ರು. ವಯಸ್ಸಲ್ಲಿ ಇದು ಡಿಫ್ರೆನ್ಸ್ ಇದ್ದರೂ ಕೂಡ ವಿ ಆರ್ ಲೈಕ್ ತುಂಬ ಸಿಬ್ಲಿಂಗ್ಸ್ ಥರ ಫ್ರೆಂಡ್ಶಿಪ್ ಇರುವಂಥವ್ರು. ಸಿನಿಮಾನ ಭಾಳ ಪ್ರೀತಿ ಮಾಡುವಂಥ ವ್ಯಕ್ತಿ, ಭಾಳ ಶಿಸ್ತಿನ ಸಿಪಾಯಿ. ಅವರು ತಿಳಿದು ಈ ವಿಷಯ ಆಗಿದೆ ಅಂತ ನನಗೆ ಅನುಮಾನ ಇದೆ. ನಾನು ಅವ್ರ ಹತ್ರ ಮಾತಾಡಬೇಕು. ಅಭಿಮಾನಿಗಳು ಪಾಪ ಅವರ ನಾಯಕನ ಧ್ವನಿ ಕೇಳಿಲ್ಲ ಅಂತೇಳಿ ಅವರು ಮಾತಾಡಿದ್ದಾರೆ. ಇದು ಅವರವರೇ ಚರ್ಚೆ ಮಾಡಿಕೊಂಡು ಮಾತಾಡುವಂಥ ವಿಚಾರಗಳು. ಬಟ್ ಇವತ್ತು ಆಗಿರುವಂಥ ವಿಚಾರದ ಬಗ್ಗೆ ನನಗೆ ನೋವಿದೆ. ಬಟ್ ಪ್ರಜ್ವಲ್ ಅವರು ಖಂಡಿತ ತಿಳಿದು ಈ ರೀತಿ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಗಟ್ ಫೀಲಿಂಗ್. ನಾನು ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ತೇನೆ. ಎಸ್, ಇದಾಗಿತ್ತು ಮಿತ್ರ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಗಂಗಾ ಜಾಧವ್, ಬೆಂಗಳೂರು.